ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ನವಳ್ಳಿ. ಸೊ ಎಲ್ಲರಿಗೂ ಒಂದಲ್ಲ ಒಂದು ಪಾಯಿಂಟ್ ಅಲ್ಲಿ ಅನ್ನಿಸ್ತಾ ಇರುತ್ತೆ, ಸೊ ಇದು ನನ್ ಕೈಯಲ್ಲಿ ಆಗಲ್ಲ, ಇದು ನಮ್ಗಲ್ಲ, ಇದನ್ನ ನಾವು ಮಾಡಬಾರ್ದು, ಇದನ್ನ ಒಂದ್ ಕೆಟಗರಿ ಆಫ್ ಪೀಪಲ್ ಅಷ್ಟೇ ಮಾಡ್ಬೇಕು. ಆದ್ರೆ ಯಾಕೆ ಅನ್ಸುತ್ತೆ? ಹೊರಗ್ರು ಒಂದ್ಸಲ ಕುತ್ಕೊಂಡು ಯೋಚನೆ ಮಾಡಿದೀರಾ, ನನ್ಗೆ ಯಾಕೆ ಅನ್ನಿಸ್ತು ಇದು ನನ್ ಕೈಯಲ್ಲಿ ಆಗಲ್ಲ ಅಂತ? ಒಂದ್ಸಲ ಕುತ್ಕೊಂಡು ಯೋಚನೆ ಮಾಡಿ ನಿಮ್ಗೆ ಅನ್ನಿಸ್ದಾಗ್ಲೆಲ್ಲ ನನ್ ಕೈಯಲ್ಲಿ ಆಗಲ್ಲ ಅಂತ. ಯಾಕೆ ಅಂದ್ರೆ ಯಾರಾದ್ರೂ ಒಬ್ರು ಯಾವ್ದೋ ಒಂದು ಟೈಮ್ ಅಲ್ಲಿ ನಿಮ್ಗೆ ಪ್ರವೋಕ್ ಮಾಡಿರ್ತಾರೆ, ಇದು ನಮ್ಗಲ್ಲ, ಇದು ನಮ್ ಕೈಯಲ್ಲಿ ಆಗಲ್ಲ. ಸೊ ಆ ಒಂದು ಪ್ರವೋಕ್ ಏನ್ ಮಾಡಿರ್ತಾರೆ, ಅದು ನಿಮ್ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ, ಇದು ನಮ್ಗಲ್ಲ ಮಾರಾಯ, ಇದು ನಮ್ಗೆ ಆಗಲ್ಲ, ನಾವ್ ಎಷ್ಟು ಟ್ರೈ ಮಾಡಿದ್ರು ನಮ್ ತಲೆ ಬರಲ್ಲ. ಯಾವ್ದೋ ಒಂದ್ ಮೂಲೆಯಲ್ಲಿ ಯಾವ್ದೋ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅದು ಟ್ರಿಗರ್ ಆಗ್ತಾ ಇರುತ್ತೆ, ನಿಮ್ಗೆ ಅದೊಂದ್ ಭಯ ಇರುತ್ತೆ, ಇದು ನನ್ ಕೈಯಲ್ಲಿ ಆಗಲ್ಲ ಅಂತ. ಸೊ ಆ ವಿಷಯನ ನೀವು ಮಾಡಕ್ ಆಗಲ್ಲ. ಅದನ್ನ ಬಿಟ್ರೆ ಬೇರೆ ಯಾವ್ದೂ ಕಾರಣ ಇರಲ್ಲ. ಸೊ ನೀವ್ ಯಾವ್ದಾದ್ರು ವಿಷಯ ಮಾಡ್ಬೇಕು ಅಂದ್ರೆ, ಅಥವಾ ಏನಾದ್ರೂ ಹೊಸದಾಗಿ ಟ್ರೈ ಮಾಡ್ಬೇಕು, ಏನೋ ಒಂದ್ ಅಚೀವ್ ಮಾಡ್ಬೇಕು ಅಂತ ನಿಮ್ ತಲೆಯಲ್ಲಿದ್ರೆ ಯಾರು ಏನ್ ಹೇಳ್ತಾರೆ ಅದನ್ನ ತಲೆ ಕೆಡಿಸ್ಕೋಬೇಡ್ರಿ. ಅವ್ರು ಹೇಳೋದ್ ನಮ್ ಒಳ್ಳೇದಕ್ಕಾಗಿರ್ಬೋದು, ಆದ್ರೆ ನೀವ್ ಏನ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಗೆ ಕ್ಲಾರಿಟಿ ಇರ್ಲಿ ಅಂಡ್ ಕಾನ್ಫಿಡೆನ್ಸ್ ಇರ್ಲಿ, ಎಫರ್ಟ್ 100% ಇರ್ಲಿ. 100% ನೀವೇನ್ ಮಾಡ್ತೀರಾ ಅದ್ರಲ್ಲಿ ನೀವು ಸಕ್ಸಸ್ ಆಗ್ತೀರಾ. ಮನ್ಸಲ್ಲಿ ಆಗಲ್ಲ ಅನ್ನೋ ಒಂದು ಭಯ ಇಟ್ಕೊಂಡು ಮಾಡೋ ಎಲ್ಲಾ ಕೆಲ್ಸಗಳನ್ನು 99% ಪಾಪೆ ಆಗೋದು. ಎಲ್ಲೋ 1% 2% ನಿಮ್ಗೆ ಕ್ಲಿಕ್ ಆಗ್ಬೋದು, ಬಟ್ 99% ಆಗಲ್ಲ ಅಂತ ಶುರು ಮಾಡೋ ಕೆಲ್ಸಗಳೆಲ್ಲ ಫ್ಲಾಪ್ ಆಗುತ್ತೆ. ಸೊ ಯಾವ್ದೇ ಕೆಲ್ಸ ಮಾಡಿ, ಏನೇ ಹೊಸದಾಗಿ ಮಾಡ್ತೀವಿ ಅಂದ್ರೂ ನಿಮ್ ಮನ್ಸನ್ ಮಾತು ಕೇಳಿ ಆಗುತ್ತೆ ಅಂತ ಶುರು ಮಾಡಿ, ಅಷ್ಟಕ್ಕೆ ಏನ್ ಮಾಡ್ಬೇಕು ಅಂತ ಸಕ್ಸಸ್ ಬಂದೇ ಬರುತ್ತೆ. ಕಂಟೆಂಟ್ ಇಷ್ಟ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅನ್ನಿಸ್ತು. ನಾನು ಹೊಸ ವಿಷಯದ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾ ಇರಿ, ಚೆನ್ನಾಗಿರಿ. ಬೈ ಬಾಯ್.